ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿರುವ ಭವಾನಿ ರೇವಣ್ಣ ಬಂಧನಕ್ಕೆ ವಾರೆಂಟ್ ಜಾರಿಯಾಗಿದೆ. 42ನೇ ಎಸಿಎಂಎಂ ಕೋರ್ಟ್ನಿಂದ ಬಂಧನದ ವಾರೆಂಟ್ ಜಾರಿಯಾಗಿದೆ. ಭವಾನಿ ರೇವಣ್ಣನಿಗೆ ವಿಚಾರಣೆಗೆ ನೋಟಿಸ್ ನೀಡಿದ ಎಸ್ಐಟಿ ತಂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದ ಬೆನ್ನಲ್ಲೇ ವಾರೆಂಟ್ ಜಾರಿಯಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಎಸ್ಐಟಿ ತಂಡ. ಎಸ್ಐಟಿ ಎಸ್ಪಿಪಿ ಅಶೋಕ್ ನಾಯಕ್ ಅವರು ಹಾಜರಾಗಿದ್ದಾರೆ. ಪ್ರಜ್ವಲ್ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹಾಜರಾಗಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣರನ್ನ ಸಿಐಡಿ ಕಚೇರಿಯಿಂದ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ನ್ಯಾಯಾಲಯಕ್ಕೆ ಕರೆತಂದು ಎಸ್ಐಟಿ ಅಧಿಕಾರಿಗಳು 42ನೇ ಎಸಿಎಂಎಂ ಕೋರ್ಟ್ ಮುಂದೆ ಪ್ರಜ್ವಲ್ಗೆ ಹಾಜರುಪಡಿಸಲಿದ್ದಾರೆ. ಪ್ರಜ್ವಲ್ನನ್ನ ಹಾಜರುಪಡಿಸಿದ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ವಿಚಾರಣೆ ಕೂಡ ಆರಂಭವಾಗಿದೆ. ಇನ್ನು ವಿಚಾರಣೆಯಲ್ಲಿ ಪ್ರಜ್ವಲ್ಗೆ ಜಡ್ಜ್ಗಳು ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಗೆ ಏನಾದರೂ ತೊಂದರೆ ಆಯ್ತಾ ಕಸ್ಟಡಿಯಲ್ಲಿ ಅಂತ? ಇಲ್ಲ, ಏನು ತೊಂದರೆ ಆಗಿಲ್ಲ ಅಂತ ಪ್ರಜ್ವಲ್ ಉತ್ತರಿಸಿದ್ದಾರೆ. ಎಸ್ಐಟಿ ಪರ ಅಶೋಕ್ ನಾಯಕ್ ವಾದವನ್ನ ಮಾಡ್ತಿದ್ದಾರೆ. ನಮಗೆ ಇನ್ನೂ 5 ದಿನ ಕಸ್ಟಡಿಗೆ ಪ್ರಜ್ವಲ್ ಬೇಕು ಎನ್ನುವಂಥ ವಾದವನ್ನು ಮಂಡಿಸಲಾಗ್ತಾ ಇದೆ. ಪ್ರಜ್ವಲ್ ಉಪಯೋಗಿಸುವ ಮೊಬೈಲ್ ಕೂಡ ಸಿಕ್ಕಿಲ್ಲ. ಪರಾರಿಯಾದಾಗ ಅವರಿಗೆ ಹಣ ಸಹಾಯ ಯಾರು ಮಾಡಿದ್ರು? ನಮಗೆ ವಿಚಾರಣೆ ನಡೆಸಲು ಸಮಯ ಸಾಕಾಗಿಲ್ಲ. ವಿಚಾರಣೆಗೆ ಸರಿಯಾದ ಪ್ರಜ್ವಲ್ ಸಹಕರಿಸಿಲ್ಲ. ಎಲ್ಲ ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲ ಅಂತ ಉತ್ತರವನ್ನು ನೀಡಿದ್ದಾರೆ. ಪ್ರಜ್ವಲ್ ಪರ ಟಾಮಿ ಸೆಬೆಸ್ಟಿಯನ್ ಕೂಡ ವಾದವನ್ನು ಮಂಡಿಸಿದ್ರು. 6ನೇ ದಿನ ಎಸ್ಐಟಿ ವಿಚಾರಣೆ ನಡೆಸಿದ್ದಾರೆ. ತನಿಖೆಗೆ ಎಲ್ಲ ಸಹಕಾರ ನಮ್ಮ ಕಕ್ಷಿದಾರರು ಕೊಟ್ಟಿದ್ದಾರೆ. ವಿಡಿಯೋ ಮಾಡಿದ ಮೊಬೈಲ್ ಮಾಹಿತಿ ಪ್ರಜ್ವಲ್ ಕೊಟ್ಟಿಲ್ಲ. ಮೊಬೈಲ್ ಅನ್ನು ಎಲ್ಲೋ ಬಚ್ಚಿಟ್ಟಿರಬಹುದು, ಅದು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಆಗುತ್ತೆ ಎನ್ನುವಂಥ ವಾದವನ್ನು ಮಂಡಿಸಿದ್ದಾರೆ.